ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದು ಬುದ್ಧ ಹೇಳಿರುವ ಈ ಕಥೆಯಿಂದ ನಮ್ಮ ಜೀವನ ನಮ್ಮ ಆಯ್ಕೆ, ನಮ್ಮ ಜೀವನ ನಾವೇ ಕಟ್ಟಿಕೊಳ್ಳುತ್ತೇವೆ ಎಂದು ನೋಡೋಣ. ಬಹಳ ಹಿಂದೆಯೇ ಸಣ್ಣ ರಾಜ್ಯದಲ್ಲಿ ಸಿದ್ಧಾರ್ಥ ಎಂಬ ರಾಜಕುಮಾರ ಜನಿಸಿದನು. ಅವನು ನಂತರ ಗೌತಮ ಬುದ್ಧ ಎಂದು ಪ್ರಸಿದ್ಧಿಯಾದನು. ಬುದ್ಧನ ಜೀವನದ ಕಥೆಯು ಕರ್ಮದ ತತ್ವವನ್ನು ಆಳವಾಗಿ ವಿವರಿಸುತ್ತದೆ. ಬುದ್ಧನು ತನ್ನ ಜೀವನದಲ್ಲಿ ಕರ್ಮವನ್ನು ಜಾರಿಗೆ ತಂದನು. ಮಾತ್ರವಲ್ಲದೆ ಅವನಿಗೆ ಅದೇ ವಿಷಯವನ್ನು ಕಲಿಸಿದನು. ಅವರು ಅದನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಅವರ ಅನುಯಾಯಿಗಳಿಗೂ ಕಲಿಸಿದರು. ಇದರಿಂದ ಅವರು ತಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು. ಬುದ್ಧನ ಜೀವನದಲ್ಲಿ ಕರ್ಮದ ಸಂಕೇತವಾದ ಒಂದು ಘಟನೆ ಸಂಭವಿಸಿದೆ. ಈ ಘಟನೆಯ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ. ಅವರು ಆತ್ಮಜ್ಞಾನವನ್ನು ಪಡೆದ ನಂತರ ಈ ಘಟನೆ ಸಂಭವಿಸಿ ಅವರು ತಮ್ಮ ಧರ್ಮೋಪದೇಶದ ಮೂಲಕ ಜನರಿಗೆ ಜೀವನದ ಸತ್ಯವನ್ನು ಬೋಧಿಸುತ್ತಿದ್ದಾಗ ಒಮ್ಮೆ ಕಾಸಿ ಎಂಬ ಸರಳ ರೈತ ಅವರ ಬಳಿಗೆ ಬಂದರು. ರೈತನಿಗೆ ದುಃಖ ಮತ್ತು ಚಿಂತೆಯಾಯಿತು. ಅವನು ಬುದ್ಧನನ್ನು ಕೇಳಿದನು, ಪ್ರಭು, ನಾನು ಸಾಮಾನ್ಯ ಮನುಷ್ಯ. ನಾನು ಹಗಲಿರುಳು ಕಷ್ಟಪಡುತ್ತೇನೆ. ಆದರೂ ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವಿಲ್ಲ. ನಾನು ಯಾವಾಗಲೂ ನೋವು ಮತ್ತು ಕಷ್ಟಗಳನ್ನು ಏಕೆ ಅನುಭವಿಸಬೇಕು? ನಾನು ಏನು ಕೆಟ್ಟ ಕೆಲಸ ಮಾಡಿದೆ? ನಾನು ಇದನ್ನೆಲ್ಲ ಸಹಿಸಿಕೊಳ್ಳಬೇಕೆ ಎಂದು ಬುದ್ಧನಿಗೆ ಕೇಳಿದನು. ಬುದ್ಧನು ಶಾಂತ ಧ್ವನಿಯಲ್ಲಿ ಉತ್ತರಿಸಿದನು, ಕರ್ಮದ ತತ್ವವು ತುಂಬ ಆಳವಾದ ಮತ್ತು ಸೂಕ್ಷ್ಮವಾಗಿದೆ. ನೀವು ಇಂದು ಎದುರಿಸುತ್ತಿರುವ ಯಾವುದಾದರೂ ನಿಮ್ಮ ಹಿಂದಿನ ಕರ್ಮಗಳ ಫಲಿತಾಂಶವಾಗಿರಬಹುದು ಮತ್ತು ಇಂದು ನೀವು ಎದುರಿಸುತ್ತಿರುವ ಹಿಂದಿನ ಕರ್ಮಗಳ ಫಲಿತಾಂಶವಾಗಿರಬಹುದು. ನೀವು ಏನು ಮಾಡುತ್ತಿದ್ದೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕರ್ಮವು ನೀವು ಯಾವ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ಮಾತ್ರ ಹೇಳುವುದಿಲ್ಲ, ಆದರೆ ಈ ಪರಿಸ್ಥಿತಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಎಂದು ಅದು ನಿಮಗೆ ಹೇಳುತ್ತದೆ. ರೈತನಿಗೆ ಏನು ಅರ್ಥವಾಗದೆ ಬುದ್ಧನನ್ನು ಕೇಳಿದನು, ಪ್ರಭು, ನೀವು ಇದನ್ನು ನನಗೆ ಹೇಳಬಹುದೇ? ನೀವು ಅದನ್ನು ಸರಳ ರೀತಿಯಲ್ಲಿ ವಿವರಿಸಬಹುದೇ? ನಾನು ಕರ್ಮದ ತತ್ವವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಬುದ್ಧ ನಗುತ್ತಾ ಹೇಳಿದ, ಸರಿ, ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು. ಒಬ್ಬನ ಹೆಸರು ಅರ್ಜುನ್ ಮತ್ತು ಇನ್ನೊಬ್ಬನ ಹೆಸರು ದೀಪಕ್. ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು, ಆದರೆ ಅವರ ಜೀವನದ ವಿಧಾನ ತುಂಬ ವಿಭಿನ್ನವಾಗಿತ್ತು. ಅರ್ಜುನ್ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ, ಆದರೆ ದೀಪಕ್ ಸೋಮಾರಿ ಮತ್ತು ಸ್ವಾರ್ಥಿಯಾಗಿದ್ದ. ಅರ್ಜುನ್ ದಿನವೂ ಕಷ್ಟಪಟ್ಟು ದುಡಿದು ಜೀವನದಲ್ಲಿ ಶಿಸ್ತು, ಸದ್ಗುಣಕ್ಕೆ ಆದ್ಯತೆ ನೀಡುತ್ತಿದ್ದ. ದೀಪಕ್ ಯಾವಾಗಲೂ ಶಾರ್ಟ್ಕಟ್ಗಳನ್ನು ಹುಡುಕುತ್ತಿದ್ದನು ಮತ್ತು ಅವನು ಇತರರನ್ನು ಶೋಷಿಸುವ ಮೂಲಕ ತನ್ನ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತಿದ್ದನು. ಒಂದು ದಿನ ಗ್ರಾಮದ ಸಂತರು ಬೆಟ್ಟದ ಮೇಲೆ ಬಹಳ ಬೆಲೆ ಬಾಳುವ ನಿಧಿ ಅಡಗಿದೆ ಮತ್ತು ಅಲ್ಲಿಗೆ ತಲುಪುವವರಿಗೆ ಆ ನಿಧಿ ಸಿಗುತ್ತದೆ ಎಂದು ಘೋಷಿಸಿದರು. ಅರ್ಜುನ್ ಮತ್ತು ದೀಪಕ್ ಇಬ್ಬರಿಗೂ ಆ ನಿಧಿಯ ಬಗ್ಗೆ ಕೇಳಿ ದುರಾಸೆ ಹುಟ್ಟಿ ಆ ನಿಧಿಯನ್ನು ಪಡೆಯಲು ಹೊರಟರು. ಮಾರ್ಗವು ಕಷ್ಟಕರ ಮತ್ತು ಉದ್ದವಾಗಿತ್ತು. ಅರ್ಜುನನು ದಾರಿಯಲ್ಲಿ ಎಲ್ಲ ಅಡೆತಡೆಗಳನ್ನು ತಾಳ್ಮೆಯಿಂದ ಎದುರಿಸಿದನು, ಏಕೆಂದರೆ ಕಠಿಣ ಪರಿಶ್ರಮದಿಂದ ಮಾತ್ರ ಅದನ್ನು ಜಯಿಸಲು ಸಾಧ್ಯ ಎಂದು ಅವನಿಗೆ ತಿಳಿದಿತ್ತು. ಅವರು ಕ್ರಮೇಣ ಪ್ರತಿ ಸವಾಲನ್ನು ಎದುರಿಸಿದರು, ಆದರೆ ಎಂದಿಗೂ ಬಿಡಲಿಲ್ಲ. ಮತ್ತೊಂದೆಡೆ ದೀಪಕ್ ತನ್ನ ಮಾರ್ಗವನ್ನು ತ್ವರಿತವಾಗಿ ಮತ್ತು ಯೋಚಿಸದೆ ನಿರ್ಧರಿಸಲು ಪ್ರಯತ್ನಿಸಿದನು. ಅವನು ಪ್ರತಿ ಬಾರಿಯೂ ಶಾರ್ಟ್ಕಟ್ ಹುಡುಕಲು ಪ್ರಯತ್ನಿಸುತ್ತಿದ್ದನು, ಆದರೆ ಅವನ ಶಾರ್ಟ್ಕಟ್ಗಳು ಅವನ ದಾರಿಯನ್ನು ತಪ್ಪಿಸಿದವು. ಅರ್ಜುನನ ಮುಂದೆ ಹೇಗಾದರೂ ನಿಧಿಯನ್ನು ತಲುಪುತ್ತೇನೆ ಎಂದು ಅವನು ಭಾವಿಸಿದನು, ಆದರೆ ಪ್ರತಿ ಬಾರಿ ಅವನು ಹೆಚ್ಚು ಕಷ್ಟಕ್ಕೆ ಸಿಲುಕಿದನು. ಅರ್ಜುನ್ ತನ್ನ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಬೆಟ್ಟದ ತುದಿಯನ್ನು ತಲುಪಿದನು ಮತ್ತು ನಿಧಿಯನ್ನು ಕಂಡುಕೊಂಡನು. ದೀಪಕ್ ತಲುಪಿದಾಗ ತುಂಬ ತಡವಾಗಿತ್ತು. ನಿಧಿ ಅರ್ಜುನನಿಗೆ ಸಿಕ್ಕಿತ್ತು. ದೀಪಕ್ಗೆ ಅದಾಗಲೇ ಅವಕಾಶ ಇತ್ತು. ಅವನ ಸೋಮಾರಿತನ ಮತ್ತು ಶಾರ್ಟ್ಕಟ್ಗಳ ಹುಡುಕಾಟದಿಂದ ಅವನು ಅವಕಾಶವನ್ನು ಕಳೆದುಕೊಂಡನು. ಆದರೆ ಅರ್ಜುನ್ ತನ್ನ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಅದನ್ನು ಪಡೆದುಕೊಂಡನು. ಈ ಕಥೆಯ ಸಂದೇಶ ಸರಳವಾಗಿತ್ತು. ಅರ್ಜುನ್ ಮತ್ತು ದೀಪಕ್ ಅವರ ಕಾರ್ಯಗಳು ಅವರ ಫಲಿತಾಂಶಗಳಿಗೆ ಕಾರಣವಾಗಿವೆ. ಅರ್ಜುನನ ಒಳ್ಳೆಯ ಕೆಲಸಗಳು ಅವನಿಗೆ ಯಶಸ್ಸನ್ನು ತಂದುಕೊಟ್ಟರೆ, ದೀಪಕ್ನ ಕೆಟ್ಟ ಕೆಲಸಗಳು ಅವನನ್ನು ವೈಫಲ್ಯದ ಹಾದಿಗೆ ತಳ್ಳಿದವು. ರೈತ ಕಾಸಿ ಈ ಕಥೆಯನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಅಂದರೆ ನಮ್ಮ ಭವಿಷ್ಯವು ನಮ್ಮ ಹಿಂದಿನ ಕಾರ್ಯಗಳ ಮೇಲೆ ಅವಲಂಬಿತವಾಗಿದೆ ಎಂದನು. ಬುದ್ಧನು ಹೌದು ಎಂದು ಉತ್ತರಿಸಿದ. ಬೀಜ ಬಿತ್ತಿದ ನಂತರ ಅದರಂತೆ ಫಲವನ್ನು ಕೊಯ್ಯಲಾಗುತ್ತದೆ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನೀವು ಕೆಟ್ಟ ಕೆಲಸಗಳನ್ನು ಮಾಡಿದರೆ ನೀವು ಕೆಟ್ಟ ಫಲಿತಾಂಶಗಳನ್ನು ಪಡೆಯುತ್ತೀರಿ.
ಈ ನಿಯಮವು ನಿಮ್ಮ ವೈಯಕ್ತಿಕ ಜೀವನವಾಗಲಿ ಅಥವಾ ಸಮಾಜವಾಗಲಿ ಎಲ್ಲೆಡೆ ಅನ್ವಯಿಸುತ್ತದೆ. ಕಾಸಿ ಅವರು ಕುತೂಹಲದಿಂದ ಕೇಳಿದರು, ಆದರೆ ಭಗವಂತ, ಕೆಲವೊಮ್ಮೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇವೆ, ಇನ್ನು ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಇದು ಏಕೆ ಸಂಭವಿಸುತ್ತದೆ? ಬುದ್ಧ ಉತ್ತರಿಸಿದ, ಕೆಲವೊಮ್ಮೆ ಒಳ್ಳೆಯ ಕರ್ಮಗಳ ಫಲವು ತಕ್ಷಣವೇ ಕಾಣುವುದಿಲ್ಲ ಎಂದು ನಿಮಗೆ ಅನಿಸಬಹುದು, ನಿಜ. ಆದರೆ ಕರ್ಮದ ಫಲಿತಾಂಶಗಳು ಯಾವಾಗಲೂ ಸಮಯವನ್ನು ಅವಲಂಬಿಸಿರುವುದಿಲ್ಲ. ಕೆಲವು ಕಾರ್ಯಗಳು ತಕ್ಷಣವೇ ಫಲಿತಾಂಶವನ್ನು ನೀಡುತ್ತವೆ ಎಂಬುದು ಮರೆಯಬೇಡಿ. ಕೆಲವು ಕ್ರಿಯೆಗಳು ಭವಿಷ್ಯದ ಫಲ ನೀಡಿದರೆ, ನಿಮ್ಮ ಹಿಂದಿನ ಜೀವನದ ಕ್ರಿಯೆಗಳು ನಿಮ್ಮ ಪ್ರಸ್ತುತ ಜೀವನದ ಮೇಲೂ ಪರಿಣಾಮ ಬೀರಬಹುದು. ಆದ್ದರಿಂದ ಪ್ರತಿಯೊಂದು ಫಲಿತಾಂಶವು ನಿಮ್ಮ ಪ್ರಸ್ತುತ ಕ್ರಿಯೆಗಳ ಫಲಿತಾಂಶವಾಗಿದೆ ಎಂದು ಅಗತ್ಯವಿಲ್ಲ. ಕರ್ಮ ಎಂದರೆ ಕೇವಲ ಬಾಹ್ಯ ಕ್ರಿಯೆಗಳಲ್ಲ, ಅದು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಎಂದು ಬುದ್ಧನು ಹೇಳಿದನು. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿದ್ದರೆ, ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿದ್ದರೆ, ಅವು ನಿಮ್ಮ ಕ್ರಿಯೆಗಳಿಗೆ ಸರಿಯಾದ ನಿರ್ದೇಶನವನ್ನು ನೀಡುತ್ತವೆ. ಅವರು ನಿಮ್ಮನ್ನು ತಪ್ಪು ದಾರಿಯಲ್ಲಿ ಕೊಂಡೊಯ್ಯುತ್ತಾರೆ. ಆದ್ದರಿಂದ ಕರ್ಮವು ಕೇವಲ ಬಾಹ್ಯ ಕ್ರಿಯೆಯಲ್ಲ, ಅದು ಆಂತರಿಕ ಮಾನಸಿಕ ಸ್ಥಿತಿಯಿಂದ ನಿಯಂತ್ರಿಸಲ್ಪಡುತ್ತದೆ. ಕರ್ಮವು ಕೇವಲ ಬಾಹ್ಯ ಪ್ರಪಂಚದೊಂದಿಗೆ ಸಂಪರ್ಕ ಹೊಂದಿಲ್ಲ, ಆದರೆ ಅದು ನಮ್ಮ ಮನಸ್ಸು, ಆಲೋಚನೆಗಳು ಮತ್ತು ಬಯಕೆಗಳೊಂದಿಗೆ ಸಂಪರ್ಕ ಹೊಂದಿದೆ ಎಂದು ಕಾಸಿ ಈಗ ಅರ್ಥ ಮಾಡಿಕೊಂಡರು. ಕರ್ಮಗಳಿಂದಲೂ ಪ್ರಭಾವಿತವಾಗಿರುತ್ತದೆ. ಅವನು ಬುದ್ಧನಿಗೆ ಹೇಳಿದನು, ಕರ್ತನೇ, ನನ್ನ ಜೀವನವು ನನ್ನ ಕಾರ್ಯಗಳ ಮೇಲೆ ಆಧಾರಿತವಾಗಿದೆ ಎಂದು ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಈಗ ಪ್ರಯತ್ನಿಸುತ್ತೇನೆ ನನ್ನ ಕಾರ್ಯಗಳು ಮತ್ತು ಆಲೋಚನೆಗಳನ್ನು ಚೆನ್ನಾಗಿ ನಿಯಂತ್ರಿಸಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಅವನ ಕಾರ್ಯಗಳ ಮೇಲೆ ಆಧಾರಿತವಾಗಿದೆ ಎಂದು ಬುದ್ಧ ಅಂತಿಮವಾಗಿ ಕಾಸಿಗೆ ಕಲಿಸಿದನು. ನಿಮ್ಮ ಪ್ರಸ್ತುತ ಕರ್ಮಗಳನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಳ್ಳುವ ಮೂಲಕ ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಬಹುದು. ಕರ್ಮ ತತ್ವವು ಯಾವುದೂ ಖಚಿತವಾಗಿಲ್ಲ ಎಂದು ಹೇಳುತ್ತದೆ. ನೀವು ಇನ್ನೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲು ಬಯಸಿದರೆ, ಕೆಟ್ಟ ಕರ್ಮಗಳನ್ನು ತೆಗೆದುಹಾಕುವ ಮೂಲಕ ನಿಮ್ಮ ಕರ್ಮಗಳನ್ನು ಸರಿಪಡಿಸಿ. ಯಾರೂ ಕೆಟ್ಟವರಾಗಿರುವುದಿಲ್ಲ, ಆದರೆ ತನ್ನನ್ನು ತಾನು ಸುಧಾರಿಸಿಕೊಳ್ಳುವ ಮೂಲಕ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಬಹುದು. ಕಾಸಿ ಬುದ್ಧನ ಈ ಬೋಧನೆಯಿಂದ ಬಹಳ ಪ್ರೇರೇಪಿತನಾದನು ಮತ್ತು ಅವನು ತನ್ನ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೆಂದು ಪ್ರತಿಜ್ಞೆ ಮಾಡಿದನು. ಕರ್ಮದ ತತ್ವವು ಜೀವನದ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತದೆ ಎಂದು ಅವರು ಅರ್ಥ ಮಾಡಿಕೊಂಡರು ಮತ್ತು ಒಂದು ದಿನ ನಾವು ಖಂಡಿತವಾಗಿಯೂ ನಮ್ಮ ಎಲ್ಲ ಕ್ರಿಯೆಗಳ ಫಲಿತಾಂಶವನ್ನು ಪಡೆಯುತ್ತೇವೆ. ಕರ್ಮದ ತತ್ವವು ಬುದ್ಧನ ಜೀವನ ಮತ್ತು ಬೋಧನೆಯ ಪ್ರಮುಖ ಭಾಗವಾಗಿದೆ. ನಾವು ನಮ್ಮ ಜೀವನದ ಸೃಷ್ಟಿಕರ್ತರು ಎಂದು ಅದು ನಮಗೆ ಕಲಿಸುತ್ತದೆ. ನಮ್ಮ ಒಳ್ಳೆಯ ಕಾರ್ಯಗಳು ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತವೆ. ಬುದ್ಧ ಈ ಕಥೆಯು ಕರ್ಮ ನಿಯಮವು ಅಚಲವಾಗಿದೆ ಮತ್ತು ಜೀವನದಲ್ಲಿ ನಿಜವಾದ ಶಾಂತಿ ಮತ್ತು ತೃಪ್ತಿಯನ್ನು ಪಡೆಯಲು ನಾವು ನಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ನಿಯಂತ್ರಿಸಬೇಕು ಎಂದು ನಮಗೆ ಆಳವಾದ ಅರಿವನ್ನು ನೀಡುತ್ತದೆ. ಕಾರ್ಯಗಳು ಶುದ್ಧವಾಗಿರಬೇಕು, ಆಗ ಯಶಸ್ಸು ಖಚಿತ.